ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ರಷ್ಯಾ ಉಕ್ರೇನ್ ಮಧ್ಯೆ ಯುದ್ಧ ಆರಂಭವಾಗಿ ಹತ್ತಿರ 2 ವರ್ಷ ಪೂರ್ಣಗೊಂಡಿದೆ. ರಷ್ಯಾ ಇಲ್ಲಿ ಕೇವಲ ಉಕ್ರೇನ್ ಜೊತೆ ಮಾತ್ರ ಯುದ್ಧ ಮಾಡ್ತಾ ಇಲ್ಲ, ಬದಲಿಗೆ ಅಮೇರಿಕ ಮತ್ತು ಯುರೋಪಿಯನ್ ಒಕ್ಕೂಟದ ಜೊತೆಗೂ ಯುದ್ಧವನ್ನು ಮಾಡ್ತಾ ಇದೆ. ಅಮೇರಿಕ ಮತ್ತು ಯುರೋಪಿಯನ್ ಒಕ್ಕೂಟಗಳು 19,000 ನಿರ್ಬಂಧ ವಿಧಿಸಿದ ಪರಿಣಾಮ ರಷ್ಯಾದ ಆರ್ಥಿಕತೆ ಕುಸಿತಗೊಂಡು ದಿವಾಳಿಯಾಗಬಹುದು ಅಂತ ಅಂದಾಜಿಸಲಾಗ್ತಾ ಇತ್ತು. ಆದರೆ ರಷ್ಯಾ ಆರ್ಥಿಕತೆಗೆ ಯಾವುದೇ ಸಮಸ್ಯೆ ಆಗಲಿಲ್ಲ. ರಷ್ಯಾ ಈಗ ನಿಧಾನವಾಗಿ ಚೇತರಿಕೆ ಕಾಣ್ತಾ ಇದೆ. ಯುದ್ಧ ನಡೀತಾ ಇದ್ದರೂ ರಷ್ಯಾದ ಆರ್ಥಿಕತೆ ಉತ್ತಮವಾಗಿ ಬೆಳವಣಿಗೆಯಾಗ್ತಾ ಇದೆ. ಹೀಗಾಗಿ ಇಲ್ಲಿ ರಷ್ಯಾದ ಆರ್ಥಿಕತೆ ಯಾಕೆ ಬಿದ್ದಿಲ್ಲ, ಪಾಶ್ಚಿಮಾತ್ಯ ದೇಶಗಳ ನಿರ್ಧಾರ ಫೇಲ್ ಆಗಿದ್ದು ಎಲ್ಲಿ, GDP ಬೆಳವಣಿಗೆಗೆ ಕಾರಣ ಏನು ಇತ್ಯಾದಿ ವಿವರಗಳನ್ನು ನಾನು ಇಲ್ಲಿ ವಿವರಿಸ್ತಾ ಇದ್ದೀನಿ. ರಷ್ಯಾದ ಆರ್ಥಿಕತೆ ಯಾಕೆ ಬಿದ್ದಿಲ್ಲ ಅಂತ ತಿಳ್ಕೊಳ್ಳುವ ಮೊದಲು ರಷ್ಯಾದ ಆರ್ಥಿಕತೆಯನ್ನು ತಲೆಕೆಳಗೆ ಮಾಡಲೆಂದು ಅಮೇರಿಕ ಮತ್ತು ಯುರೋಪಿಯನ್ ಒಕ್ಕೂಟ ಏನೇನು ಕಠಿಣ ಕ್ರಮ ಕೈಗೊಂಡಿದ್ದವು ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಳೋಣ. ಅಮೇರಿಕ ಮತ್ತು ಯುರೋಪಿಯನ್ ಒಕ್ಕೂಟ ರಷ್ಯಾದ ಮೇಲೆ ಬರೋಬ್ಬರಿ 19,000 ನಿರ್ಬಂಧ ಹೇರಿದ್ವು. ಅಮೇರಿಕ, ಯುರೋಪಿಯನ್ ಯೂನಿಯನ್, UK, ಕೆನಡಾ ದೇಶಗಳು ರಷ್ಯಾ ಕೇಂದ್ರ ಬ್ಯಾಂಕಿನ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿವೆ. ಸ್ವಿಫ್ಟ್ ನೆಟ್ವರ್ಕ್ನಿಂದ ರಷ್ಯಾವನ್ನು ಹೊರಗಿಡಲಾಗಿದೆ. ಇದರಿಂದಾಗಿ ಕಚ್ಚಾ ತೈಲ ವ್ಯವಹಾರವನ್ನು ಡಾಲರ್ನಲ್ಲಿ ಮಾಡಲು ರಷ್ಯಾಗೆ ಸಾಧ್ಯವಿಲ್ಲ. ಬ್ಯಾಂಕ್ ಮಾತ್ರವಲ್ಲ, ರಷ್ಯಾದ ಕಂಪನಿಗಳು ಹಣವನ್ನು ಹಿಂಪಡೆಯಲು ಸಹ ನಿರ್ಬಂಧವನ್ನು ಹೇರಲಾಗಿದೆ. ಅಮೇರಿಕ ಮತ್ತು ಯುರೋಪ್ ದೇಶಗಳು ಕಚ್ಚಾ ತೈಲ, ಗ್ಯಾಸ್ ಆಮದಿಗೆ ನಿಷೇಧವನ್ನು ಹೇರಿವೆ. ಅಷ್ಟೇ ಅಲ್ಲದೆ ರಷ್ಯಾದಿಂದ ಪಡೆಯುವ 1 ಬ್ಯಾರಲ್ ಕಚ್ಚಾ ತೈಲಕ್ಕೆ $60 ದರವನ್ನು ನಿಗದಿ ಮಾಡಿವೆ. ರಷ್ಯಾದ ಅಧ್ಯಕ್ಷ ಪುಟಿನ್ ಮತ್ತು ವಿದೇಶಾಂಗ ಸಚಿವ ಲಾವ್ರವ್ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಲಾಗಿದೆ. ರಷ್ಯಾ ಸರ್ಕಾರದ ಮೇಲೆ ಮಾತ್ರವಲ್ಲದೆ ರಷ್ಯಾದಲ್ಲಿರುವ ಶ್ರೀಮಂತರ ಮೇಲೆ ಸಹ ನಿರ್ಬಂಧವನ್ನು ಹೇರಿವೆ. ಮ್ಯಾಕ್ಡೊನಾಲ್ಡ್, ಪೆಪ್ಸಿಕೋ, ಅಡಿಡಾಸ್ ಸೇರಿದಂತೆ 4,000 ಅಂತಾರಾಷ್ಟ್ರೀಯ ಕಂಪನಿಗಳು ರಷ್ಯಾದಲ್ಲಿ ಕೆಲಸ ಮಾಡುವುದನ್ನೇ ಈಗ ನಿಲ್ಲಿಸಿವೆ. ಅಮೇರಿಕ, UK, ಯುರೋಪಿಯನ್ ರಾಷ್ಟ್ರಗಳು ತನ್ನ ವಾಯುಸೀಮೆಯಲ್ಲಿ ರಷ್ಯಾ ವಿಮಾನ ಹಾರದಂತೆ ನಿರ್ಬಂಧವನ್ನು ಹೇರಿವೆ. ಎಲ್ಲ ನಿರ್ಬಂಧ ಸೇರಿದರೆ ಒಟ್ಟು 19,000 ನಿರ್ಬಂಧವನ್ನು ರಷ್ಯಾ ಒಂದು ದೇಶದ ಮೇಲೆಯೇ ಹೇರಲಾಗಿದೆ. ಇದು ಎಷ್ಟು ಅಂತ ನೋಡುವುದಾದರೆ ಇರಾನ್, ಕ್ಯೂಬಾ, ಉತ್ತರ ಕೊರಿಯಾದ ಮೇಲೆ ಈಗಾಗಲೇ ಹಲವು ನಿರ್ಬಂಧ ಇದೆ. ಈ 3 ದೇಶಗಳನ್ನು ಮೀರಿಸಿ ಯಾವುದೇ ದೇಶದ ಮೇಲೆ ಇರದಷ್ಟು ನಿರ್ಬಂಧ ಈಗ ರಷ್ಯಾ ಒಂದೇ ದೇಶದ ಮೇಲಿದೆ. ದಿಢೀರಾಗಿ ಬರೋಬ್ಬರಿ 19,000 ನಿರ್ಬಂಧ ಹೇರಿದರೆ ಯಾವುದೇ ದೇಶ ಅದನ್ನು ತಡ್ಕೊಳ್ಳೋದು ಭಾಳ ಕಷ್ಟ. ಆದರೆ ರಷ್ಯಾಗೆ ಈ ನಿರ್ಬಂಧದಿಂದ ಆರಂಭದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದ್ದು ನಿಜ, ಆದರೆ ಅಷ್ಟೊಂದು ಪರಿಣಾಮ ಈಗ ಬೀರ್ತಾ ಇಲ್ಲ. ರಷ್ಯಾ ನಿಂತಿರೋದು ಮಾರ್ಕೆಟ್ ಆಧಾರಿತ ಎಕಾನಮಿ ಮೇಲೆ, ಹೀಗಾಗಿ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ. ವಿಶ್ವದಲ್ಲಿ 2 ರೀತಿಯ ಎಕಾನಮಿ ಇದೆ. ಒಂದು ಸ್ಟೇಟ್ ರನ್, ಇನ್ನೊಂದು ಮಾರ್ಕೆಟ್ ಆಧಾರಿತ ಎಕಾನಮಿ. ಸ್ಟೇಟ್ ರನ್ ಅಂದರೆ ಒಂದು ದೇಶವೇ ಎಲ್ಲ ವಸ್ತುಗಳ ದರವನ್ನು ನಿಯಂತ್ರಿಸುತ್ತೆ. ಈ ರೀತಿಯ ಎಕಾನಮಿ ಉತ್ತರ ಕೊರಿಯಾದಲ್ಲಿ ಈಗ ಇದೆ. ಇದು ಹೇಗೆ ಅಂದರೆ ಸರ್ಕಾರವೇ ದರವನ್ನು ನಿಯಂತ್ರಿಸ್ತಾ ಇರುತ್ತೆ. ಉದಾಹರಣೆಗೆ ಉತ್ತರ ಕೊರಿಯಾದಲ್ಲಿ ಯಾವ ಬೆಳೆಯನ್ನು ಯಾರು ಬೆಳೆಯಬೇಕು, ಎಷ್ಟು ಪ್ರಮಾಣದಲ್ಲಿ ಬೆಳೆಯನ್ನು ಬೆಳೆಯಬೇಕು, ಎಷ್ಟು ದರವನ್ನು ನಿಗದಿ ಮಾಡಬೇಕು, ಯಾರಿಗೆ ಆ ವಸ್ತುವನ್ನು ಮಾರಾಟ ಮಾಡಬೇಕು ಎನ್ನುವುದನ್ನು ಸರ್ಕಾರವೇ ನಿಗದಿ ಮಾಡುತ್ತೆ. ರಷ್ಯಾದಲ್ಲಿ ಸ್ಟೇಟ್ ಎಕಾನಮಿ ಇಲ್ಲ. ಪುಟಿನ್ ಅಧ್ಯಕ್ಷರಾಗಿದ್ದರೂ ಸರ್ಕಾರವೇ ವಸ್ತುಗಳ ಬೆಲೆಯನ್ನು ನಿರ್ಧಾರ ಮಾಡ್ತಾ ಇಲ್ಲ. ಭಾರತದಲ್ಲಿ ಹೇಗೆ ಮಾರುಕಟ್ಟೆಗಳೇ ವಸ್ತುಗಳ ಬೆಲೆಯನ್ನು ನಿರ್ಧಾರ ಮಾಡ್ತಾ ಇದೆಯೋ ಅದೇ ರೀತಿಯಾಗಿ ಬೆಲೆಗಳು ರಷ್ಯಾದಲ್ಲಿ ನಿರ್ಧಾರವಾಗ್ತಾ ಇದೆ. ಪುಟಿನ್ ಅವರನ್ನು ವಿದೇಶಿ ಮಾಧ್ಯಮಗಳು ಸರ್ವಾಧಿಕಾರಿ ಎಂದು ಕರೆದರೂ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ರೀತಿ ಸರ್ವಾಧಿಕಾರಿಯಲ್ಲ. ಈ ಕಾರಣಕ್ಕೆ ರಷ್ಯಾದ ಆರ್ಥಿಕತೆ ಮೇಲೆ ಅಷ್ಟೊಂದು ಪೆಟ್ಟು ಬೀಳ್ತಾ ಇಲ್ಲ. ಉಕ್ರೇನ್ ಮೇಲೆ ಯುದ್ಧ ಆರಂಭವಾದ ಬಳಿಕ 2022ರಲ್ಲಿ ರಷ್ಯಾದ GDP ಬೆಳವಣಿಗೆ ದರ
2.1% ಇಳಿಕೆಯಾಗಿತ್ತು. 2023ರಲ್ಲಿ GDP ಬೆಳವಣಿಗೆ ದರ ಇನ್ನೂ ಇಳಿಕೆಯಾಗುತ್ತೆ ಎಂದು ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಈ ಎಲ್ಲ ನಿರೀಕ್ಷೆಗಳನ್ನು ರಷ್ಯಾ ಉಲ್ಟಾ ಮಾಡಿದ್ದು 2023ರಲ್ಲಿ 3.2% ಏರಿಕೆಯಾಗಿತ್ತು. ಇದು ಗ್ರೂಪ್ 7 ಅಥವಾ G7 ಕರೆಸುವ ದೇಶಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK, ಅಮೆರಿಕದ GDP ದರಕ್ಕಿಂತಲೂ ಹೆಚ್ಚಿದೆ. GDP ದರ ಇಷ್ಟೊಂದು ಹೆಚ್ಚಾಗಲು ಕಾರಣ ವಾರ್ ಎಕಾನಮಿ. ಸುಲಭವಾಗಿ ಹೇಳುವುದಾದರೆ ಯುದ್ಧಕ್ಕೆ ಬೇಕಾಗಿರುವ ಶಸ್ತ್ರಾಸ್ತ್ರ ಸಂಬಂಧಿತ ಕೈಗಾರಿಕೆಗಳ ಉತ್ಪಾದನೆ ಹೆಚ್ಚಾಗುವುದನ್ನು ವಾರ್ ಎಕಾನಮಿ ಎಂದು ಕರೆಯಲಾಗುತ್ತೆ. ವಿಶ್ವದಲ್ಲೇ ಮಿಲಿಟರಿ ಬಜೆಟ್ಗೆ ಅತಿ ಹೆಚ್ಚು ಹಣವನ್ನು ಬಳಸುವ ದೇಶಗಳ ಪೈಕಿ ಅಮೆರಿಕ ಮೊದಲ ಸ್ಥಾನದಲ್ಲಿದ್ದರೆ ಚೀನಾ 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ರಷ್ಯಾ ಇದೆ. 2022ರಲ್ಲಿ $86.4 ಬಿಲಿಯನ್ ಹಣವನ್ನು ರಷ್ಯಾ ಮೀಸಲಿಟ್ಟರೆ 2023ರಲ್ಲಿ ಬರೋಬ್ಬರಿ $109 ಬಿಲಿಯನ್ ಹಣವನ್ನು ರಷ್ಯಾ ಮೀಸಲಿಟ್ಟಿದೆ. ಪರಿಣಾಮ ಶಸ್ತ್ರಾಸ್ತ್ರ ಉತ್ಪಾದನೆ ಮಾಡುವ ಕೈಗಾರಿಕೆಯಲ್ಲಿ ದಿಢೀರ್ ಬೆಳವಣಿಗೆಯಾಗಿ ಉದ್ಯೋಗ ಸೃಷ್ಟಿಯಾಗಿದೆ. ಸಂಬಳ ಜಾಸ್ತಿ ಸಿಗುವ ಕಾರಣ ಉದ್ಯೋಗಿಗಳು ಹಳೆಯ ಕಂಪನಿಯನ್ನು ಬಿಟ್ಟು ಈ ಶಸ್ತ್ರಾಸ್ತ್ರವನ್ನು ತಯಾರು ಮಾಡುವ ಕಂಪನಿಗಳಿಗೆ ಸೇರ್ತಾ ಇದ್ದಾರೆ. ಇದರಿಂದಾಗಿ ರಷ್ಯಾದಲ್ಲಿರುವ ಇತರ ಕಂಪನಿಗಳಿಗೂ ಸಮಸ್ಯೆಯಾಗ್ತಾ ಇದೆ. ಈ ಕಾರಣಕ್ಕೆ ಬೇರೆ ಕಂಪನಿಗಳು ಈಗ ಸಂಬಳವನ್ನು ಏರಿಕೆ ಮಾಡುವ ಮೂಲಕ ಉದ್ಯೋಗಿಗಳನ್ನು ಹಿಡಿದಿಟ್ಟುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಉದ್ಯೋಗ ಸೃಷ್ಟಿಯಿಂದ ಜನರ ಕೈಗೆ ಹಣ ಬರ್ತಾ ಇದೆ. ವಸ್ತು ಖರೀದಿಯ ರೂಪದಲ್ಲಿ ಆ ಹಣ ಪುನಃ ಮಾರುಕಟ್ಟೆಗೆ ಬರ್ತಾ ಇದೆ. ಹಣ ಚಲಾವಣೆಯಾಗ್ತಾ ಇರುವ ಕಾರಣ ವಾರ್ ಆರ್ಥಿಕತೆಯಿಂದ ರಷ್ಯಾದ GDP ದರ ಏರಿಕೆಯಾಗ್ತಾ ಇದೆ. ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳ ನಿರ್ಬಂಧ ಆರಂಭದಲ್ಲಿ ಕ್ಲಿಕ್ ಆಗಿದ್ರು, ನಂತರ ಅವರಿಗೇ ಅದು ತಿರುಗುಬಾಣವಾಗಿ ಕಾಡತೊಡಗಿತು. ಯಾಕೆ ತಿರುಗುಬಾಣವಾಯಿತು ಅನ್ನೋದಕ್ಕೂ ಕಾರಣವಿದೆ. ನೀವು ರಷ್ಯಾ ಭೂಪಟವನ್ನು ನೋಡಿದರೆ ಚೆನ್ನಾಗಿ ಗೊತ್ತಾಗುತ್ತೆ. ಜನಸಂಖ್ಯೆಯಲ್ಲಿ ಭಾರತ ಮತ್ತು ಚೀನಾ ದೊಡ್ಡ ದೇಶವಾಗಿರ್ಬೋದು, ಆದರೆ ವಿಸ್ತೀರ್ಣದಲ್ಲಿ ವಿಶ್ವದಲ್ಲೇ ರಷ್ಯಾ ಅತಿ ದೊಡ್ಡ ದೇಶ. ಈ ಕಾರಣಕ್ಕೆ ಆಹಾರದಲ್ಲಿ ರಷ್ಯಾ ಸ್ವಾವಲಂಬಿಯಾಗಿ ಹೊರಹೊಮ್ಮಿದೆ. ವಿಶ್ವದಲ್ಲೇ ಅತಿ ಹೆಚ್ಚು ಗೋಧಿ ಬೆಳೆಯುವ ದೇಶ ಯಾವುದು ಅಂದರೆ ಅದು ರಷ್ಯಾ. ವಿಶ್ವದ 20% ಗೋಧಿಯನ್ನು ರಷ್ಯಾ ರಫ್ತು ಮಾಡುತ್ತೆ. ಇಷ್ಟು ಮಾತ್ರವಲ್ಲದೆ ವಿಶ್ವದ ರಫ್ತಿನಲ್ಲಿ 14% ಬಾರ್ಲಿ, 26% ಸೂರ್ಯಕಾಂತಿ ಎಣ್ಣೆ, 2% ಕಾರ್ನ್, 17% ರಸಗೊಬ್ಬರವನ್ನು ರಷ್ಯಾ ರಫ್ತು ಮಾಡ್ತಾ ಇದೆ. ಆಹಾರ ಮಾತ್ರವಲ್ಲ, ಶಸ್ತ್ರಾಸ್ತ್ರ ಕ್ಷೇತ್ರದಲ್ಲೂ ರಷ್ಯಾ ಮುಂಚೂಣಿಯಲ್ಲಿದೆ. ಶಸ್ತ್ರಾಸ್ತ್ರ ಕ್ಷೇತ್ರದ ರಫ್ತಿನಲ್ಲಿ ಅಮೆರಿಕ 40%ನಷ್ಟು ಪಾಲಿನಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದ್ದರೆ ರಷ್ಯಾ 16% ರಫ್ತಿನ ಪಾಲಿನೊಂದಿಗೆ 2ನೇ ಸ್ಥಾನದಲ್ಲಿದೆ. ಈ ಕಾರಣಕ್ಕೆ ರಷ್ಯಾ ಶಸ್ತ್ರಾಸ್ತ್ರ ಮಿಲಿಟರಿಗಾಗಿ ಯಾರ ನೆಲವನ್ನು ಬಯಸದೆ ಸ್ವಾವಲಂಬಿಯಾಗಿದ್ದ ಕಾರಣ ಈಗಲೂ ನಿರಂತರವಾಗಿ ಉಕ್ರೇನ್ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಯಾವಾಗ ರಷ್ಯಾ ತೈಲಕ್ಕೆ ಯುರೋಪ್ ಮತ್ತು ಅಮೆರಿಕ ನಿರ್ಬಂಧ ಹೇರಿದ್ವೋ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೇಡಿಕೆ ಜಾಸ್ತಿಯಾಗಿ ದರ ಭಾರಿ ಏರಿಕೆಯಾಗತೊಡಗಿತು. ನಿಮಗೆ ಗೊತ್ತಿದೆ, ಸಾಧಾರಣವಾಗಿ 1 ಬ್ಯಾರೆಲ್ ಕಚ್ಚಾ ತೈಲದ ದರ ಮಾರುಕಟ್ಟೆಯಲ್ಲಿ 70ರಿಂದ ಅಂತಂದರೆ $80 ಇರುತ್ತೆ. ಆದರೆ ಯುದ್ಧದಿಂದಾಗಿ 2022ರ ಮಾರ್ಚ್ ವೇಳೆ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ದರ $130ಗೆ ಏರಿಕೆಯಾಗಿತ್ತು. ಅಂದರೆ ಹತ್ತಿರ $10,000 ಏರಿಕೆಯಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಭಾರತ ತನ್ನ ಮಿತ್ರ ರಾಷ್ಟ್ರವಾದ ರಷ್ಯಾದ ಕೈ ಹಿಡಿಯಿತು. ಅಮೆರಿಕ ಯುರೋಪ್ ನಿರ್ಧಾರಕ್ಕೆ ಬಗ್ಗದೆ ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಅಳವಡಿಸಿ ವಿದೇಶಗಳ ವಿರೋಧದ ನಡುವೆಯೂ ತೈಲ ಆಮದು ಮಾಡಲು ಮುಂದಾಯಿತು. ರಷ್ಯಾ ಉಕ್ರೇನ್ ಮೇಲೆ ದಾಳಿ ನಡೆಸಿದ್ದಕ್ಕೂ ಮೊದಲು ಭಾರತ ಕೇವಲ 1% ತೈಲವನ್ನು ಮಾತ್ರ ರಷ್ಯಾದಿಂದ ಆಮದು ಮಾಡ್ತಾ ಇತ್ತು. ಯುದ್ಧ ಆರಂಭವಾದ ಬಳಿಕ ರಷ್ಯಾದಿಂದ ಭಾರತ ಕಚ್ಚಾ ತೈಲವನ್ನು ಖರೀದಿಸಲು ಆರಂಭಿಸತೊಡಗಿತು. ಪರಿಣಾಮ ರಷ್ಯಾ ಈಗ ಭಾರತದ ನಂಬರ್ 1 ತೈಲ ರಫ್ತುದಾರ ದೇಶವಾಗಿ ಹೊರಹೊಮ್ಮಿದೆ. ಈ ಮಧ್ಯೆ ರಷ್ಯಾ ಭಾರತ ಮತ್ತು ಚೀನಾಕ್ಕೆ ತೈಲದ ಮೇಲೆ ಡಿಸ್ಕೌಂಟ್ ನೀಡಲು ಆರಂಭಿಸಿತು.
ಪರಿಣಾಮ ಭಾರೀ ಪ್ರಮಾಣದಲ್ಲಿ ಭಾರತ ಮತ್ತು ಚೀನಾ ತೈಲವನ್ನು ರಷ್ಯಾದಿಂದ ಆಮದು ಮಾಡ್ತಾ ಇದೆ. ಭಾರತ ತೈಲವನ್ನು ಆಮದು ಮಾಡುವುದಲ್ಲದೆ ರಷ್ಯಾದ ತೈಲವನ್ನು ಯುರೋಪ್ ರಾಷ್ಟ್ರಗಳಿಗೆ ಸಹ ರಫ್ತು ಮಾಡ್ತಾ ಇದೆ. ಹೀಗಾಗಿ ಭಾರತದ ತೈಲ ಕಂಪನಿಗಳು ಕಡಿಮೆ ಬೆಲೆಗೆ ರಷ್ಯಾ ತೈಲವನ್ನು ಖರೀದಿಸಿ ಭಾರತದಲ್ಲೇ ಸಂಸ್ಕರಿಸಿ ಯುರೋಪ್ ರಾಷ್ಟ್ರಗಳಿಗೆ ಮಾರಾಟ ಮಾಡುವ ಮೂಲಕ ಲಾಭ ಮಾಡ್ತಾ ಇದೆ. ಇದೆಲ್ಲದರ ಪರಿಣಾಮ ರಷ್ಯಾ ಕಚ್ಚಾ ತೈಲದಿಂದ ಭರ್ಜರಿ ಆದಾಯವನ್ನು ಗಳಿಸ್ತಾ ಇದೆ. ಕಳೆದ ವರ್ಷದ ಏಪ್ರಿಲ್ನಲ್ಲಿ ತೈಲ ತೆರಿಗೆಯಿಂದ $5.45 ಬಿಲಿಯನ್ ಸಂಗ್ರಹವಾದರೆ ಈ ಏಪ್ರಿಲ್ನಲ್ಲಿ ರಷ್ಯಾ $11.55 ಬಿಲಿಯನ್ ಆದಾಯವನ್ನು ಸಂಗ್ರಹಿಸಿತ್ತು. 2022ಕ್ಕೆ ಹೋಲಿಸಿದರೆ 2023ರಲ್ಲಿ ರಷ್ಯಾದ ತೈಲದ ಆದಾಯ 23.9% ಏರಿಕೆಯಾಗಿದೆ. ಕೊನೆಯದಾಗಿ ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟಗಳು ಏನಾದರೂ ಮಾಡಿ ರಷ್ಯಾವನ್ನು ಸೋಲಿಸಲೇಬೇಕೆಂದು ಪಣವನ್ನು ತೊಟ್ಟಿದ್ವು. ಆದರೆ ಆಹಾರ ಮತ್ತು ಕಚ್ಚಾ ತೈಲದಲ್ಲಿ ರಷ್ಯಾ ಸ್ವಾವಲಂಬಿಯಾಗಿರುವ ಕಾರಣ ಆರ್ಥಿಕ ನಿರ್ಬಂಧ ಅಷ್ಟೊಂದು ಪರಿಣಾಮ ಬೀರಿಲ್ಲ. ಉಕ್ರೇನ್ ಗಡಿಯಲ್ಲಿ ಯುದ್ಧ ನಡೆಯುತ್ತಿರುವ ಕಾರಣ ರಷ್ಯಾದ ಒಳಗಡೆ ಅಷ್ಟೊಂದು ಸಾವು ನೋವು ಸಂಭವಿಸಿಲ್ಲ. ಕಟ್ಟಡಗಳಿಗೂ ಸಮಸ್ಯೆಯಾಗಿಲ್ಲ. ಈಗ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಪುಟಿನ್ ಮತ್ತೆ ಭರ್ಜರಿಯಾಗಿ ಜಯಗಳಿಸಿದ್ದು ಸತತ 6ನೇ ಬಾರಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ಇಲ್ಲಿಯವರೆಗೆ ಯಾವುದೇ ಫಲಿತಾಂಶ ಬಾರದೇ ಇದ್ದರೂ ಆರ್ಥಿಕ ಯುದ್ಧದಲ್ಲಿ ರಷ್ಯಾ ಜಯಗಳಿಸಿದೆ. ಧನ್ಯವಾದಗಳು.